ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್, ಒಂದ್ ನಿಮಿಷ. ಅಲ್ಲಲ್ಲ, ಒಂದ್ ನಿಮಿಷ. ಕನ್ನಡನ ಸಲಹೆ ನಾನ್ ಕೊಡೋಷ್ಟು ದೊಡ್ಡವನಲ್ಲ. ಅವ್ರು ಕನ್ನಡ ಚಂದವಾಗಿ ಬರುತ್ತೆ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಹಾ 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 ಇಲ್ಲ, ನಾನು ಹೇಳೋದೇನು ಗೊತ್ತಾ? ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ. ಇರಿ ಸರ್ ಹಂಗೆ ನೀವು ಒಂದ್ ನಿಮಿಷ ನನ್ನ ನರೇಟ್ ಮಾಡಕ್. ಈಗ ನೀವೆಲ್ಲ ನನ್ನ ಮೇಲ್ ಬಿದ್ರು ನಾನು ಕೂಲ್ ಆಗಿದ್ದೀನಿ, ನೀವು ನನ್ನ ಕ್ವಶನ್ ಕೌಂಟರ್ ಮಾಡಿದ್ರೆ ಅಲ್ಲ, ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ. ಅಪ್ಪ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ. ಇಲ್ಲ ಇಲ್ಲ, ಅಪ್ಪ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನ್ಗೆ ಇಷ್ಟ. ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ. ಓದಕ್ಕೆ ಬರ್ದೇನೆ ಮಿನಿಸ್ಟರ್ ಆಗ್ತಾರ, ಇಂಥ ಗಟ್ಟಿ ತೀರ್ಮಾನಗಳು ತಗೊಂತಾರ, ಸರ್ಕಾರಿ ಡಾಕ್ಯುಮೆಂಟ್ಗಳು. ಸರ್ ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ, ಆ ಮೂಮೆಂಟ್ ಅಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದ್ ಮಾತು ಕೇಳಿರ್ತಾರೆ, ಬರಲ್ಲ ಹೋಗು ಅಂದಿರ್ತಾರೆ. ಸರ್ ಅದು ಏನಾಗ್ತಿ ಈಗ ನೋಡಿ, ಒಂದ್ ನಿಮಿಷ. ಈಗ ಮಾತಾಡುವಾಗ ನಾನು ಈಗ ಮಾತಾಡ್ತಿರ್ತೀನಿ, ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ ನ ಇಟ್ಟು ಎಳೆದಾಡ್ಬಿಟ್ರೆ ಕಷ್ಟ ಆಗುತ್ತೆ. ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ, ಕನ್ನಡ ಓದಕ್ಕೂ ಬರುತ್ತೆ. ಏನೋ ಕೆಲವು ಮಾತಾಡುವಾಗ ಒಂದೊಂದು ತಪ್ಪಾಗಬಹುದು. ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ರೆ ನಾವೇ 80% ಜನ ಹಳೆಗನ್ನಡ ಓದಕ್ಕಾಗಲ್ಲ. ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನ ಪ್ರಶ್ನೆ ಮಾಡಕ್ಕಾಗಲ್ವೇ? ಕನ್ನಡ ಪ್ರೀತಿಯ ನಾನು ಹೇಳೋದು, ಅವರು ಕರ್ನಾಟಕದಲ್ಲೇ ಹುಟ್ಟಿದವರು, ಅವ್ರ ತಂದೆಯವರು ಈ ರಾಜ್ಯವನ್ನ ರೂಲ್ ಮಾಡಿದವರು, ಶಿವಮೊಗ್ಗನ ಬೆಳೆಸಿದವರು, ಅವರು ಶಿಕ್ಷಣ ಸಚಿವರಾದವರು. ಯಾವುದೋ ಒಂದೆರಡು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸ್ಬೇಕು. ಈ ಬಿಜೆಪಿ ಅವರೆಲ್ಲದನ್ನು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ತಾರೆ. ನಾವು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಕ್ ಸ್ಟಾರ್ಟ್ ಆದ್ರೆ ಅವ್ರು ಕಷ್ಟ ಆಗುತ್ತೆ ಅಂತ. ಮತ್ತೆ ಸರ್ ಅಡ್ವೈಸ್ ಕೊಡಕ್ ನಾನ್ಯಾರು ಸರ್? ನಾನ್ಯಾರು ಅಡ್ವೈಸ್ ಕೊಡಕ್ಕೆ? ಅದು ಮಧು ಬಂಗಾರಪ್ಪ ಸಾಹೇಬ್ರ ನಾನು ಮಧು ಬಂಗಾರಪ್ಪ ಒಂದ್ ನಿಮಿಷ. ನಾನು ಮಧು ಬಂಗಾರಪ್ಪ ಸರ್ ಒಂದ್ ನಿಮಿಷ ಸರ್. ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ. ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ. ನಾನು ಹೇಳೋದು, ವಿಜಯೇಂದ್ರ ಅವರು ಯಾಕೆ ಇಷ್ಟ ತಲೆಗೆಡಿಸ್ಕೊಂತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ. ವಿಜಯೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡಕ್ಕೆ ಕಂಟೆಂಟ್ ಇಲ್ಲ, ಕಂಟೆಂಟ್ ಮುಗಿದೋಗಿದೆ, ಓದಕ್ ಟೈಮ್ ಇಲ್ಲ. ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು, ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು. ಇವಾಗ ಮುಂದಿನ ಸಲ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ಬೋದು ಅಂತ ಅವ್ರ ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ. ವಿಜೇಂದ್ರ ಸರ್, ಮಧು ಬಂಗಾರಪ್ಪ ಅವರ ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ. ಅದು ಏನು ಡೈಲಾಗ್ಗಳು, ಕಟಿಂಗ್ ಮಾಡಿಸಿ ಅಂದ್ರೆ ಕಳಿಸ್ತೀವಿ ಅಂತಾರೆ, ಅವ್ರ IT ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ, ನಾವು ಇದಾಗ್ತೀವಿ ಅಂತ. ನಾನು ಹೇಳೋದು, ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಅದು ರಾಜ್ಯ ಹೋಗ್ತಿದೆ. ಎನಿಹಾವ್ ವಿಜೇಂದ್ರ ಅವರೇ, ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ, ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು, ನೀವು ನನಗೆ ಬೈದು ಬಿಡ್ತೀರಾ. ನೀವೇನ್ ಬೈತೀರಾ ಅಂತಾನೂ ನನಗೆ ಗೊತ್ತು. ಐ ಆಮ್ ವೇಟಿಂಗ್ ಫಾರ್ ಯುವರ್ ವಿಡಿಯೋ ಸರ್. ಈಗ ನನಗೂ ಬಿಜೆಪಿ ಅವ್ರಿಗಿರೋ ವ್ಯತ್ಯಾಸ ಇದೆ. ಅವ್ರ ಹತ್ರ ಇರೋ 5-6 ಕಂಟೆಂಟ್ ನಾವು ಒಂದೇ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿ ಮುಗಿಸ್ತಾರೆ. ನಾನು ಒಂದು ಕಂಟೆಂಟ್ ನಾವು ಒಂದ್ಸಲನೇ ಎತ್ಕೊಂಡ್ ಬರ್ತೀನಿ. ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟ್ ಕಂಟೆಂಟ್ ಬೇಕಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.